ಸಕ್ಕರೆ ಕಾಯಿಲೆ ಇದ್ದಾಗ ಪ್ರತಿಯೊಬ್ಬರು ಈ 3 ವಿಷಯಗಳನ್ನು ದಿವಸ ಮಾಡಬೇಕು. ಅದು ಏನಂದ್ರೆ, ಒಂದು, ಪ್ರತಿ ದಿವಸ ಗ್ಲೂಕೋಮೀಟರ್ ಅಲ್ಲಿ ಶುಗರ್ ಚೆಕ್ ಮಾಡಬೇಕು. ಅದು ಖಾಲಿ ಹೊಟ್ಟೆಯಲ್ಲಿ ಚೆಕ್ ಮಾಡೋದು ಅಥವಾ ಊಟ ಮಾಡಿದ್ಮೇಲೆ ಅಲ್ಲ ಬ್ರೇಕ್ಫಾಸ್ಟ್ ಆಗಿದ್ಮೇಲೆ 2 ಗಂಟೆ ನಂತರ ಚೆಕ್ ಮಾಡಬಹುದು. ಸೆಕೆಂಡ್ ಅದು ಏನಂದ್ರೆ, ಕಾಲಲ್ಲಿ ಸೆನ್ಸೇಷನ್ ಇದೆಯಾ, ಅದು ಸೆನ್ಸೇಷನ್ ಹೇಗೆ ಚೆಕ್ ಮಾಡೋದಂದ್ರೆ, ಒಂದು ಹತ್ತಿ ಇಟ್ಕೊಂಡು ಕಣ್ಣು ಮುಚ್ಚಿಕೊಂಡು ನೋಡಿ ಇದು ಸೆನ್ಸೇಷನ್ ಗೊತ್ತಾಗುತ್ತಾ ಇಲ್ವಾ ಅಂತ ನೋಡ್ಬೇಕು. ಸಪೋಸ್ ಅದು ಗೊತ್ತಾಗಿಲ್ಲ ಅಂದ್ರೆ ಕಾಲಲ್ಲಿ ನ್ಯೂರೋಪತಿ ಇದೆ ಅಂತ ಅರ್ಥ. ಆ ತರ ನ್ಯೂರೋಪತಿ ಇದೆ ಎಂದು ಗೊತ್ತಾಗಿದ್ರೆ ಆವಾಗ ಕಾಲಲ್ಲಿ ಗಾಯಗಳು ಏನಾದ್ರು ಇದೆಯಾ, ಹುಣ್ಣು ಇದೆಯಾ, ಇಲ್ಲ ಫಂಗಲ್ ಇನ್ಫೆಕ್ಷನ್ ಇದೆಯಾ, ಇದು ಕ್ರ್ಯಾಕ್ ಏನಾದ್ರು ಇದೆಯಾ, ಇದೆಲ್ಲ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಇಲ್ಲಿ 3ನೇ ವಿಷಯ ಏನಂದ್ರೆ, ನಿಮ್ ಕಾಲಲ್ಲಿ ಇರೋದು ಸ್ಕಿನ್ ಟೆಕ್ಸ್ಚರ್ ಹೇಗಿದೆ ನೋಡ್ಕೋಬೇಕು. ಅದರಲ್ಲಿ ಏನಾದ್ರೂ ಕೆಂಪು ಪ್ಯಾಚ್ ಇದೆಯಾ ಅಥವಾ ಏನಾದ್ರೂ ಪಸ್ ಕಲೆಕ್ಷನ್ ಏನಾದ್ರು ಇದೆಯಾ, ಈ ತರ ಏನಾದ್ರೂ ಗಾಯಗಳು ಏನಾದಿದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಈ 3 ವಿಷಯಗಳನ್ನು ನಾನು ಹೇಳಿದ್ದು ಯಾವುದೇ ಕಾರಣದಿಂದ ಇದು ಅಲಕ್ಷ್ಯ ಮಾಡಬೇಡಿ. ದಿವಸ ಅದನ್ನು ಚೆಕ್ ಮಾಡಿಕೊಂಡು ನಿಮ್ಮ ಕಾಲನ್ನು ಉಳಿಸ್ಕೊಳ್ಳಿ.